ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿದೆ ಹಾಗೆ ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಚಾಪ್ಟರ್ಲಿರುವಂತಹ ತುಂಬ ಇಂಪಾರ್ಟೆಂಟು LBA ಬೇಸ್ಡ್ ಕ್ವಶನ್ಸ್ ಏನು ಎಕ್ಸಾಮ್ ಓರಿಯೆಂಟೇಷನ್ ಇದ್ದಾವೆ ಆ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀರಿ. ಸೊ ನಿಮಗೆ ಈ ಚಾನಲ್ ಇಷ್ಟ ಆಯಿತು, ಈ ಪ್ರಾಬ್ಲಮ್ಸ್ ಮಾಡ್ತಾರೆ ಇಷ್ಟ ಆಯಿತು ಅಂದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೊತೆಯಲ್ಲಿ ನಾನು ಕೊಟ್ಟಿರುವಂಥ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಇದೆ. ಆ ವಾಟ್ಸಪ್ ಲಿಂಕ್ ಮುಖಾಂತರ ನೀವೇನು ಮಾಡ್ಬೋದು, ನಿಮಗೆ ಬೇಕಾಗಿರುವಂತಹ ಮೆಟೀರಿಯಲ್ನ ನೀವು ಪಡ್ಕೊಬೋದು. ಸೊ ಅದಕ್ಕೆ ಆ ಗ್ರೂಪಲ್ಲಿ ಜಾಯ್ನ್ ಆಗಿ, ಓಕೆನಾ. ಸೊ ಈಗ ನಾವು ಲಾಸ್ಟ್ ಕ್ಲಾಸಲ್ಲಿ 13th ಕ್ವಶನ್ಗೂ ಸಾಲ್ವ್ ಮಾಡಿದರೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, 14th ಒನ್. ಇಫ್ ದ ಫಸ್ಟ್ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಎಮ್ ಅಂಡ್ ದ ಕಾಮನ್ ಡಿಫರೆನ್ಸ್ ಇಸ್ 3 ಅಂಡ್ ದ 10th ಟರ್ಮ್ ಆಫ್ ದಿ ಪ್ರೋಗ್ರೆಷನ್ ಇಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಫಸ್ಟ್ ಟರ್ಮ್ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ ದೇ ಹ್ಯಾವ್ ಗಿವನ್ ಈಸ್ ಎಮ್ ಅಂತ ಕೊಟ್ಟಿದ್ದಾರೆ. ಓಕೆ, ಯಾಕೆಂದರೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಫಾರ್ಮುಲಾ, ಕರೆಕ್ಟಾ. ಸೊ ಆಮೇಲೆ ದ ಕಾಮನ್ ಡಿಫ್ರೆನ್ಸ್ ಎಷ್ಟು 3 ಕೊಟ್ಟಿದೆ. ಸೊ ಕಾಮನ್ ಡಿಫ್ರೆನ್ಸ್ 3 ಆಯಿತು. 10th ಏನಾಯಿತು, 10th ಮೈನಸ್ 1 ಅಂತ ಹಾಕ್ತೀರಿ, ಕರೆಕ್ಟ್. 10 ಮೈನಸ್ 1 ಎಷ್ಟಾಯಿತು, 9 ಆಗುತ್ತೆ. ಸೊ ದಟ್ ಈಸ್ 10 ಮೈನಸ್ 1. ನೋಡಿ, ಇಲ್ಲಿ ನಾನು ಯೂಸ್ ಮಾಡಿರುವಂಥ ಫಾರ್ಮುಲಾ ಯಾವುದು, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಓಕೆನಾ. ಎ ಮೈನಸ್ 1 ಮೈನಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿಗೆ ಫಾರ್ಮುಲಾ ನಾನು ಯೂಸ್ ಮಾಡ್ತಾ ಇರುವಂಥದ್ದು. ಸೊ ವೆರಿ ಸಿಂಪಲ್, ಎ ವ್ಯಾಲ್ಯೂ ಎಮ್ ಕೊಟ್ಟಿದ್ದಾರೆ ಅವರೇನೆ, ಎ ವ್ಯಾಲ್ಯೂ ಗಿವನ್ ಎಸ್ ಎಮ್ ಕೊಟ್ಟಿದ್ದಾರೆ. ಸೊ ಎಮ್ ಬರ್ತಿದ್ದೀನಿ, 10 ಮೈನಸ್ 1 ಬರ್ಕೊಂಡೆ 9 ಆಯಿತು. 9 3 ಎಷ್ಟು 27. ಸೊ ಆನ್ಸರ್ ಇಸ್ ವಾಟ್, ಎಮ್ ಪ್ಲಸ್ 27. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ನಾನು ಡೈರೆಕ್ಟಾಗಿ ಬರ್ತೀನಿ. ಸೊ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಫಾರ್ಮ್ನ ಯೂಸ್ ಮಾಡಿದ್ದೀನಿ. ನಾವು ಅಗೇನ್ ಯು ಕ್ಯಾನ್ ಸಿ ಹಿಯರ್ they are given with the 3 terms or the 3 consecutive terms of arithmetic progression, then the value of p. ಸೇಮ್ ಪ್ರಾಬ್ಲಮ್ ನಾವು ಮಾಡಿದ್ರಿ. ಯಾಕೆಂದರೆ a2 ಮೈನಸ್ a1 ಇಸ್ ಈಕ್ವಲ್ ಟು a3 ಮೈನಸ್ a2 ಅಂತ ಮಾಡಬೇಕು. ಸೊ ವಿ ಕ್ಯಾನ್ ಕ್ಲಿಯರ್ಲಿ you can understand this one. Okay, let me solve for you. ಸೊ ನಾವು ಬರ್ಕೋತಾ ಇರೋದು, ದೇ ಹ್ಯಾವ್ ಗಿವನ್ ವಿತ್ ದ 3 ಟರ್ಮ್ಸ್ 2p ಪ್ಲಸ್ 1, then 13, comma 5p minus 3. So this is what they have given, the 3 terms. Now what I will do, ಏನು ಮಾಡೋಣ. ಸೊ ದಿಸ್ ಈಸ್ a1, a2 and this is a3, ಕರೆಕ್ಟಾ. ಸೊ ವಿ ನೋ ದಟ್ ಡಿ ಇಸ್ ಅಂದರೆ a2 ಮೈನಸ್ a1 ಇಸ್ ಈಕ್ವಲ್ ಟು a3 ಮೈನಸ್ a2 ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಇಲ್ಲಿ 13 ಮೈನಸ್ a1 ಮೀನ್ಸ್ ವಾಟ್, 2p ಪ್ಲಸ್ 1. a3 ಎಷ್ಟಿದೆ, 5p ಮೈನಸ್ 3 ಇದೆ, ಮೈನಸ್ a2 ವ್ಯಾಲ್ಯೂ ಎಷ್ಟಿದೆ, ದಟ್ ಈಸ್ 13. ಸೊ ವಿಚ್ ಇಂಪ್ಲೈಸ್ ದಟ್ 13 ಮೈನಸ್ 2p ಮೈನಸ್ 1 ಇಸ್ ಈಕ್ವಲ್ ಟು 5p ಮೈನಸ್ 3 ಮೈನಸ್ 13. ಸೊ ಪಿ ಟರ್ಮ್ಸ್ ಎಲ್ಲ ಒಂದು ಕಡೆ ತೊಗೋಣ, ನಂಬರ್ಸ್ ಎಲ್ಲ ಒಂದು ಕಡೆ ತೊಗೋಣ. ಇಲ್ಲಿ ನೋಡ್ಬೋದು 13 ಇದೆ, 13 ಮೈನಸ್ 1 ಎಷ್ಟಾಗುತ್ತೆ, 12 ಆಗುತ್ತೆ. ಮೈನಸ್ 3 ಮೈನಸ್ 13 ಎಷ್ಟು, ಮೈನಸ್ 16. ಈ ಕಡೆ ಬಂದು ಎಷ್ಟಾಗುತ್ತೆ, ಪ್ಲಸ್ 16 ಆಗುತ್ತೆ. ಸೊ ಇಲ್ಲಿ ಆಲ್ರೆಡಿ 5p ಇದೆ. ಸೊ ಈ 2p ಈ ಕಡೆ ತೊಗೊಂಡ್ರೆ ಪ್ಲಸ್ 2p ಆಗುತ್ತೆ. ಸೊ ವಿಚ್ ಇಂಪ್ಲೈಸ್ ದಟ್, ವಾಟ್ ಈಸ್ ದಟ್, 16 ಪ್ಲಸ್ 12, ಯು ಆರ್ ಗೆಟಿಂಗ್ ಇಟ್ ಆಸ್ 28 ಈಸ್ ಈಕ್ವಲ್ ಟು 5 ಪ್ಲಸ್ 2 ಎಷ್ಟಾಯಿತು, 7p, ವಿಚ್ ಇಂಪ್ಲೈಸ್ ದಟ್ p ಈಸ್ ಈಕ್ವಲ್ ಟು 28 ಡಿವೈಡೆಡ್ ಬೈ 7. 7 1s are 7 4s are. So obviously we are getting that the value of p is equal to 4. ಸೊ ನೋಡೋಣ ಫಸ್ಟು ಈ ಆನ್ಸರ್ ಇದೆಯಾ ಇಲ್ವೋ ಅಂತ. So we got that answer as 4. So this is the correct answer. Okay, let's move on to the next question. ಇಲ್ಲಿ ಅಷ್ಟೇ ನೋಡಿ, if 4 x1 an x2 22 28 are in arithmetic progression, the value of x1 and x2 respectively is. ಸೊ x1 ಮತ್ತು x2 ವ್ಯಾಲ್ಯೂನ ರೆಸ್ಪೆಕ್ಟಿವ್ ಚೆಕ್ ಮಾಡಿ. ಇಲ್ಲಿ ನೋಡ್ತಾ ಇದ್ದೀರಿ 22 ಮತ್ತು 24 ಕೊಟ್ಟಿದ್ದಾರೆ. 22 28ಗೆ ಎಷ್ಟು ಡಿಫ್ರೆನ್ಸ್ ಇದೆ ನೀವು ಕ್ಲಿಯರ್ಲಿ ಅಬ್ಸರ್ವ್ ಮಾಡ್ಬೋದು. ನಾವು ಆ್ಯಡ್ ಮಾಡ್ತಾ ಹೋಗ್ತಾ ಇರುವಂಥ ವ್ಯಾಲ್ಯೂಸ್ ಎಷ್ಟಾಗಿದೆ, 6 ವ್ಯಾಲ್ಯೂಸ್ನ ಆ್ಯಡ್ ಮಾಡಿದ್ದಾರೆ, ಕರೆಕ್ಟಾಗಿ ನೋಡಿ. ಇಲ್ಲಿ 28 ಮತ್ತು 22 ಡಿಫ್ರೆನ್ಸ್ ಎಷ್ಟಿದೆ, 6 ಇದೆ. 4ಗೆ 6 ಆ್ಯಡ್ ಮಾಡಿ ಎಷ್ಟು ಬರುತ್ತೆ, 10 ಬರುತ್ತೆ. 10ಗೆ 6 ಆ್ಯಡ್ ಮಾಡಿ 16 ಬರುತ್ತೆ. 16ಗೆ ಎಗೇನ್ 6 ಆ್ಯಡ್ ಮಾಡಿ 20. 4ಗೆ 6 10 16 22, ಕರೆಕ್ಟಾ. ಸೊ ಇಯರ್
x1 and x2 are respectively ಅಂತ ಕೊಟ್ಟಿದ್ದಾರೆ. One value is you are getting it as, that is the value 10. x2 value is what? 16. ಓಕೆನಾ? ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ಸೊ ಆರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ದೆನ್ ದ ವ್ಯಾಲ್ಯೂ ಆಫ್ x1 ಅಂಡ್ x2 ರೆಸ್ಪೆಕ್ಟಿವ್ ಅಂತ ಕೊಟ್ಟಿದ್ದಾರೆ. ಅದಕ್ಕಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀರಿ ಕಾಮನ್ ಡಿಫ್ರೆನ್ಸ್ ಎಷ್ಟಿದೆ? 6 ಇದೆ. ಅದಕ್ಕೆ 4ನ 6 ಆ್ಯಡ್ ಮಾಡಿ, ದಟ್ ಈಸ್ ಯು ಆರ್ ಗೆಟಿಂಗ್, ದಟ್ ಈಸ್ 10 ಬರ್ತಾ ಇದೆ. 10ಗೆ ಅಗೇನ್ x2 ನಂಬರ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಕ್ಲಿಯರ್ ಕಟ್ ಆಗಿ ನೋಡ್ಕೊಳ್ಳಿ, x2 ನಂಬರ್ ಅಂತ ಕೊಟ್ಟಿದ್ದಾರೆ. ಅಗೇನ್ 6ನ ಆ್ಯಡ್ ಮಾಡಿದ್ರೆ x2 ಬರುತ್ತೆ. ಸೊ ಸೆಂಟ್ರಲ್ ಏನ ಇಲ್ಲಿ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. Okay, next one, 17 one. There are 20 terms in arithmetic progression. If the first term is 2, last term is 78, then the arithmetic progression is, so 20 terms ಕೊಟ್ಬಿಟ್ಟಿದ್ದಾರೆ. ಫಸ್ಟ್ ಟರ್ಮ್ 2 ಕೊಟ್ಟಿದ್ದಾರೆ, ಲಾಸ್ಟ್ ಟರ್ಮ್ 78 ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು? ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಕಂಡುಹಿಡಿಬೇಕು. ಅರ್ಥಮೆಟಿಕ್ ಪ್ರೋಗ್ರೆಷನ್ ಕಂಡುಹಿಡಿಯಬೇಕಾದ್ರೆ ಹೆಂಗೆ ಮಾಡ್ತೀರಿ? 20 ಟರ್ಮ್ಸ್ n ಕೊಟ್ಟಿದ್ದಾರೆ, a ಕೊಟ್ಟಿದ್ದಾರೆ, l ಕೊಟ್ಟಿದ್ದಾರೆ. ಸೊ ವಾಟ್ ಇಸ್ ದ ವ್ಯಾಲ್ಯೂ? ಟೋಟಲ್ ನಂಬರ್ ಆಫ್ ಟರ್ಮ್ಸ್ನ ಕೊಟ್ಟಿದ್ದಾರೆ. ಕರೆಕ್ಟಾ? ಎಷ್ಟು ಟರ್ಮ್ಸ್ ಇದೆ ಅಂತ ಕೊಟ್ಬಿಟ್ಟಿದೆ. n ವ್ಯಾಲ್ಯೂ ಕೊಟ್ಟಿದ್ದಾರೆ, d ಒಂದಿಲ್ಲ, d ಕಂಡುಹಿಡಿಯಬೇಕಾಗತ್ತೆ. ಸೊ d ಕಂಡುಹಿಡ್ಕೊಂಡ್ರೆ ನೀವು ಇದನ್ನು ಸಾಲ್ವ್ ಮಾಡಿದ್ರೆ ಸಾಕು, ವಿ ವಿಲ್ ಗೆಟ್ ದಟ್ ಆನ್ಸರ್ ಆಸ್ 2, 6, 10. ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಮತ್ತೆ ನಾನು ಸಾಲ್ವ್ ಮಾಡ್ತೀನಿ. ಯಾಕಂದರೆ ದೇ ಹ್ಯಾವ್ ಗಿವನ್ ದಟ್ ದ ಟೋಟಲ್ ನಂಬರ್ ಆಫ್ ಟರ್ಮ್ಸ್ n ಕೊಟ್ಟಿದ್ದಾರೆ, n is equal 20. ಫಸ್ಟ್ ಟರ್ಮ್ ಎಷ್ಟು ಕೊಟ್ಟಿದ್ದಾರೆ? ದಟ್ ಈಸ್ ದೇ ಹ್ಯಾವ್ ಗಿವನ್ 2 ಕೊಟ್ಟಿದ್ದಾರೆ, ಅಂಡ್ ದೇ ಹ್ಯಾವ್ ಗಿವನ್ an ವ್ಯಾಲ್ಯೂ ಆಲ್ಸೋ. an is how much? 78 is given, a is given, you have to n is also given. Just use the value, that is d ಕಂಡುಹಿಡ್ಕೊಳ್ಳಿ ಸಾಕು. d ಕಂಡುಹಿಡ್ಕೊಂಡ್ರೆ ನಿಮಗೆ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಓಕೆನಾ? ದ nth ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಇದೊಂದು ತುಂಬ ಸುಲಭ ಕ್ವಶನ್ನು. a ವ್ಯಾಲ್ಯೂ ಇದೆ and d value, 7 minus 3 ಎಷ್ಟಾಯಿತು? d 7 minus 3 is 4. so d is, a is 3, d is 4. then arithmetic progression, so nth term a plus n minus 1 into d 3 plus 4 minus d is how much? 4 minus 1 3. so 3 minus that is the nth term, n minus 1 into d is how much? 4. so 4 ವ್ಯಾಲ್ಯೂ ಬರ್ತಿದೆ. 3 minus 4 ಹಾಕೋತೀರಾ, you will get the answer. ಓಕೆನಾ? ಸೊ ನೋ ಕನ್ಫ್ಯೂಷನ್. ಬೇಕಾದ್ರೆ ನಿಮ್ಗೆ ಮಾಡಿ ತೋರಿಸ್ಬಿಡ್ತೀನಿ. ಯು ಕ್ಯಾನ್ ಅಬ್ಸರ್ವ್ ದಟ್ a value is given 3, n value is unknown, n minus 1, d value is known, that is 7 minus 3 4. so 3 plus 4n minus 4. We're getting 3 minus 4 is how much? Minus 1. so answer is 4n minus 1. 4n minus 1. That is the correct answer. Okay na? The formula to find the sum of all arithmetic progression with the term a and the last term is l. So ಇದು ಕೊಟ್ಟಾಗ ಇದು ಡೈರೆಕ್ಟ್ ಫಾರ್ಮುಲಾ ಇದೆ ನಿಮಗೆ. ಯು ಕ್ಯಾನ್ ಯೂಸ್ ದಟ್ n/2 ಇಂಟು a ಪ್ಲಸ್ ಎಲ್. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್, n/2 ಇಂಟು a ಪ್ಲಸ್ ಎಲ್. ಸೊ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಇಫ್ an, sn minus 1 represent the nth term, sum of the first n terms and sum of n minus 1 term, then the correct relation among the following. That means ಇಲ್ಲಿ ಎಸ್ಎನ್ಗೂ ಮತ್ತು ಎನ್ಗಿರುವಂತಹ ಫಾರ್ಮುಲಾ ಕೊಟ್ಟಿದ್ದಾರೆ. ತುಂಬ ಯೂಸ್ಫುಲ್ ಫಾರ್ಮುಲಾ ಇದು, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದನ್ನು ಕೆಲವು ಪ್ರಾಬ್ಲಮಲ್ಲಿ ನಾವು ಯೂಸ್ ಮಾಡ್ತೀರಿ. ಈ ಫಾರ್ಮುಲಾ ಗೊತ್ತಿದ್ರೆ ನಿಮಗೆ ಬೇಜಾನ್ ಯೂಸ್ ಆಗುತ್ತೆ. ದಿಸ್ ಫಾರ್ಮುಲಾ ಈಸ್ ಎನ್ ಇಸ್ ಈಕ್ವಲ್ ಟು Sn minus 1. This is what the formula we are using. Sum of the terms and sum of its previous terms and an relation between the sum of the terms and the nth term. ಇದೊಂದೇ ಫಾರ್ಮುಲಾ ಇರುವಂಥದ್ದು. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡ್ರೆ ನಾವು ಸುಮಾರು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ? ಸೊ ದೆನ್ ದ 1 ಮಾರ್ಕ್ ಪ್ರಾಬ್ಲಮ್ಸ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಇನ್ನೇನೋ ಡೌಟ್ಸ್ ಇತ್ತು ಇದರಲ್ಲಿ ನಾನು ಸಾಲ್ವ್ ಮಾಡೋದ್ರಲ್ಲಿ ಡೌಟ್ಸ್ ಇದ್ದರೆ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಅಂದಾಗೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ, ಆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ನನ್ನ ಮೊಬೈಲ್ ಆ್ಯಪ್ ಕೂಡ ನೀವು ಯೂಸ್ ಮಾಡ್ಕೊಬೋದು. ನೀವೇನೇನು ನಾನು LBA ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಈ ಕ್ವಶನ್ಸ್ನ ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಬೋದು. ಇದು ಫ್ರೀ ಆಫ್ ಕಾಸ್ಟಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಅದ್ರ ಬಗ್ಗೆ ನಿಮಗೇನು ಡೌಟೇ ಬೇಕಾಗಿಲ್ಲ. ನಿಮಗೆ ಸೊಲ್ಯೂಷನ್ಸ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಓಕೆನಾ? ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.